ಸ್ನೇಹಿತರೆ ಹಾಗೂ 6ನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಅಧ್ಯಾಯ ನಂಬರ್ 15 ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮನಿ ರಾಜ್ಯ ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಬರುವ ಎಲ್ಲ ಪ್ರಶ್ನಾವಳಿಗಳನ್ನ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ ಅಧ್ಯಾಯ 15 ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮನಿ ರಾಜ್ಯ ಈ ಘಟಕಕ್ಕೆ ಸಂಬಂಧಿಸಿದಂಥ ಅಭ್ಯಾಸದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ. ಇತಿಹಾಸದ ಘಟಕವಾದ ಅಧ್ಯಾಯ 15 ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮನಿ ರಾಜ್ಯ. ಪ್ರಶ್ನೆ ಸಂಖ್ಯೆ 1, ಬೀದರ್ನಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಕಟ್ಟಡ ಯಾವುದು? ಬೀದರ್ನಲ್ಲಿ ಇರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಐತಿಹಾಸಿಕ ಕಟ್ಟಡ ಯಾವುದು? ಸರಿಯಾದ ಉತ್ತರ ಬೀದರ್ನಲ್ಲಿರ್ತಕ್ಕಂಥ ಪ್ರಸಿದ್ಧವಾದ ಐತಿಹಾಸಿಕ ಕಟ್ಟಡ ಮೊಹಮ್ಮದ್ ಗವಾನನ ಮದರಸ. ಮೊಹಮ್ಮದ್ ಗವಾನನ ಮದರಸ. ಎರಡನೇ ಪ್ರಶ್ನೆ, ಮೊಹಮ್ಮದ್ ಗವಾನ್ ಯಾರು? ಮೊಹಮ್ಮದ್ ಗವಾನ್ ಯಾರು? ಮೊಹಮ್ಮದ್ ಗವಾನ್ ಪರ್ಷಿಯನ್ ಮೂಲದವನು. ಮೊಹಮ್ಮದ್ ಗವಾನ್ ಪರ್ಷಿಯನ್ ಮೂಲದವನು ಹಾಗೂ ಮೊಹಮ್ಮದ್ ಸುಲ್ತಾನನ ಮುಖ್ಯಮಂತ್ರಿ. ಮೊಹಮ್ಮದ್ ಸುಲ್ತಾನನ ಮುಖ್ಯಮಂತ್ರಿ. ಮೂರನೇ ಪ್ರಶ್ನೆ, ಸೋಲಾ ಖಾಂಬ್ ಮಸೀದಿ ಎಲ್ಲಿದೆ? ಸೋಲಾ ಖಾಂಬ್ ಮಸೀದಿ ಎಲ್ಲಿದೆ? ಉತ್ತರ ಸೋಲಾ ಖಾಂಬ್ ಮಸೀದಿಯು ಬೀದರ್ನಲ್ಲಿದೆ. ಸೋಲಾ ಖಾಂಬ್ ಮಸೀದಿಯು ಬೀದರ್ನಲ್ಲಿದೆ. ಸೋಲಾ ಖಾಂಬ್ ಮಸೀದಿ ಎಲ್ಲಿದೆ? ಸೋಲಾ ಖಾಂಬ್ ಮಸೀದಿಯು ಬೀದರ್ನಲ್ಲಿದೆ. ನಾಲ್ಕನೇ ಪ್ರಶ್ನೆ, ಆದಿಲ್ ಶಾಹಿ ಅರಸರಲ್ಲಿ ಗಣ್ಯನು ಯಾರು? ಆದಿಲ್ ಶಾ ಅರಸರಲ್ಲಿ ಗಣ್ಯನು ಯಾರು? ಸರಿಯಾದ ಉತ್ತರ ಆದಿಲ್ ಶಾ ಅರಸರಲ್ಲಿ ಗಣ್ಯನು ಎರಡನೆಯ ಇಬ್ರಾಹಿಂ ಆದಿಲ್ ಶಾ. ಎರಡನೆಯ ಇಬ್ರಾಹಿಂ ಆದಿಲ್ ಶಾ. ಐದನೇ ಪ್ರಶ್ನೆ, ದಖ್ಖನ್ನಿನ ತಾಜ್ ಮಹಲ್ ಎಂಬುದಾಗಿ ಆದಿಲ್ ಶಾಹಿಗಳ ಯಾವ ರಚನೆಯನ್ನು ಕರೆಯುತ್ತಾರೆ? ದಖ್ಖನ್ನಿನ ತಾಜ್ ಮಹಲ್ ಎಂಬುದಾಗಿ ಆದಿಲ್ ಶಾಹಿಗಳ ಯಾವ ರಚನೆಯನ್ನು ಕರೆಯಲಾಗ್ತದೆ? ಸರಿಯಾದ ಉತ್ತರ ದಖ್ಖನ್ನಿನ ತಾಜ್ ಮಹಲ್ ಎಂಬುದಾಗಿ ಆದಿಲ್ ಶಾಹಿಗಳ ಇಬ್ರಾಹಿಂ ರೋಜಾ ಸ್ಮಾರಕವನ್ನು ಕರೆಯುತ್ತಾರೆ. ದಖ್ಖನ್ನಿನ ತಾಜ್ ಮಹಲ್ ಎಂಬುದಾಗಿ ಆದಿಲ್ ಶಾಹಿಗಳ ಇಬ್ರಾಹಿಂ ರೋಜಾ ಸ್ಮಾರಕವನ್ನು ಕರೆಯುತ್ತಾರೆ. ಇಬ್ರಾಹಿಂ ರೋಜಾ ಸ್ಮಾರಕ. ಆರನೆಯ ಪ್ರಶ್ನೆ, ಗೋಲ್ ಗುಂಬಜ್ ಏಕೆ ಪ್ರಸಿದ್ಧವಾಗಿದೆ? ಗೋಲ್ ಗುಂಬಜ್ ಏಕೆ ಪ್ರಸಿದ್ಧವಾಗಿದೆ? ಸರಿಯಾದ ಉತ್ತರ ಗೋಲ್ ಗುಮ್ಮಟದ ಒಳಭಾಗದಲ್ಲಿ ಪಿಸುಗುಟ್ಟುವ ಮೊಗಸಾಲೆ ಇರುವುದರಿಂದ ಗೋಲ್ ಗುಮ್ಮಟ್ ಪ್ರಸಿದ್ಧವಾಗಿದೆ. ಏಳನೇ ಪ್ರಶ್ನೆ, ಸಂಗಮ ವಂಶದ ಅತ್ಯುನ್ನತ ದೊರೆ ಯಾರು? ಸಂಗಮ ವಂಶದ ಅತ್ಯುನ್ನತ ದೊರೆ ಯಾರು? ಸಂಗಮ ವಂಶದ ಅತ್ಯುನ್ನತ ದೊರೆ ಎರಡನೆಯ ಪ್ರೌಢದೇವರಾಯ. ಎರಡನೆಯ ಪ್ರೌಢದೇವರಾಯ. ಎಂಟನೇ ಪ್ರಶ್ನೆ, ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಯಾರು? ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಯಾರು? ಸರಿಯಾದ ಉತ್ತರ ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಾಮ್ರಾಟ ಶ್ರೀ ಕೃಷ್ಣದೇವರಾಯ. ಶ್ರೀ ಕೃಷ್ಣದೇವರಾಯ. ಒಂಬತ್ತನೇ ಪ್ರಶ್ನೆ, ಹಂಪಿಯ ಮುಖ್ಯ ದೇವಾಲಯಗಳು ಯಾವುವು? ಹಂಪಿಯ ಮುಖ್ಯ ದೇವಾಲಯಗಳು ಯಾವುವು? ಸರಿಯಾದ ಉತ್ತರ ಹಂಪಿಯ ಮುಖ್ಯ ದೇವಾಲಯಗಳು ಹಂಪಿಯ ವಿರೂಪಾಕ್ಷ ದೇವಾಲಯ, ಹಂಪಿಯ ವಿರೂಪಾಕ್ಷ ದೇವಾಲಯ, ಹಜಾರ್
ರಾಮಸ್ವಾಮಿ ದೇವಾಲಯ, ಹಜಾರ್ ರಾಮಸ್ವಾಮಿ ದೇವಾಲಯ, ವಿಠ್ಠಲಸ್ವಾಮಿ ದೇವಾಲಯ, ವಿಠ್ಠಲಸ್ವಾಮಿ ದೇವಾಲಯ. 10ನೇ ಪ್ರಶ್ನೆ, ಕುಮಾರವ್ಯಾಸನ ಕೃತಿ ಯಾವುದು? ಕುಮಾರವ್ಯಾಸನ ಕೃತಿ ಯಾವುದು? ಕುಮಾರವ್ಯಾಸನ ಕೃತಿ ಕರ್ನಾಟ ಭಾರತ ಕಥಾಮಂಜರಿ, ಕರ್ನಾಟ ಭಾರತ ಕಥಾಮಂಜರಿ. 11ನೇ ಪ್ರಶ್ನೆ, ಕೃಷ್ಣದೇವರಾಯನ ಕೃತಿಗಳನ್ನು ತಿಳಿಸಿ. ಕೃಷ್ಣದೇವರಾಯನ ಕೃತಿಗಳನ್ನು ಹೆಸರಿಸಿ. ಕೃಷ್ಣದೇವರಾಯನ ಕೃತಿಗಳು ಜಾಂಬವತಿ ಕಲ್ಯಾಣ, ಜಾಂಬವತಿ ಕಲ್ಯಾಣ, ಮದಾಲಸ ಚರಿತಂ, ಮದಾಲಸ ಚರಿತಂ, ಮದಾಲಸ ಚರಿತಂ, ರಸಮಂಜರಿ, ರಸಮಂಜರಿ, ಅಮುಕ್ತ ಮೌಲ್ಯ ಕೃತಿಗಳನ್ನು ರಚಿಸಿದರು, ಅಮುಕ್ತ ಮೌಲ್ಯ ಕೃತಿಗಳನ್ನು ರಚಿಸಿದರು. 12ನೇ ಪ್ರಶ್ನೆ, ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾ ದೇಶದ ರಾಯಭಾರಿಯನ್ನು ಹೆಸರನ್ನು ತಿಳಿಸಿ. ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾ ದೇಶದ ರಾಯಭಾರಿ ಹೆಸರನ್ನು ತಿಳಿಸಿ. ವಿಜಯನಗರದ ಕುರಿತಾಗಿ ಅವನು ಏನು ಹೇಳಿದ್ದ? ಉತ್ತರ, ರಾಯಭಾರಿ ಅಬ್ದುರ್ ರಜಾಕ್, ರಾಯಭಾರಿ ಅಬ್ದುರ್ ರಜಾಕ್ ಇಡೀ ಭಾರತದಲ್ಲಿ ದೇವರಾಯನಂತಹ ಅರಸನಿಲ್ಲ. ಇವನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿತ್ತು ಎಂದಿದ್ದಾನೆ. ಇವನ ಸೇನೆ ಲಕ್ಷಾವಧಿಯ ಸಂಖ್ಯೆಯಲ್ಲಿತ್ತು ಎಂದಿದ್ದಾನೆ. 13ನೇ ಪ್ರಶ್ನೆ, ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರನ್ನು ಹೆಸರಿಸಿ. ವಿಜಯನಗರಕ್ಕೆ ಭೇಟಿಯನ್ನು ನೀಡಿರ್ತಕ್ಕಂಥ ವಿದೇಶಿ ಪ್ರವಾಸಿಗರನ್ನು ಹೆಸರಿಸಿ. ಸರಿ ಉತ್ತರ, ಅಬ್ದುರ್ ರಜಾಕ್, ಡೊಮಿಂಗೋ ಪೇಯಸ್, ಬಾರ್ಬೋಸ್ ಇಷ್ಟು ವಿಜಯನಗರಕ್ಕೆ ಭೇಟಿ ನೀಡಿರ್ತಕ್ಕಂಥ ವಿದೇಶಿ ಪ್ರವಾಸಿಗರು. ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾಗಿ 6ನೇ ತರಗತಿಯ ಕನ್ನಡ, ಇಂಗ್ಲೀಷ್, ಗಣಿತ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಬೆದ್ದು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಥ್ಯಾಂಕ್ ಯು.